ಇನ್ನು ರಾಮನಗರದಲ್ಲಿ ಪ್ರಚಾರದಲ್ಲಿ ಎದುರಾಳಿಗಳ ಕಾಂಪಿಟೇಷನ್ ನಡೀತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಒಂದೇ ಜಾಗದಲ್ಲಿ ಎರಡು ಒಂದು ಪ್ರಚಾರಕ್ಕೆ ಅನುಮತಿಯನ್ನು ಕೊಟ್ಟಿರುವಂತದ್ದು. ಅಕ್ಕಪಕ್ಕದಲ್ಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರೂ ಕೂಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಒಂದ್ ಕಡೆ ಮೋದಿ ಅಂತ ಘೋಷಣೆಗೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿಕೆ ಅಂತ ಘೋಷಣೆಗೆ ಹೋಗ್ತಾ ಇದ್ದಾರೆ. ಎರಡೂ ಕಡೆ ಕೂಗಾಟದಿಂದ ಒಂದು ರೀತಿ ಬಿಗುವಿನ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ಹಾರೋಹಳ್ಳಿ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದು. ಜೆಡಿಎಸ್ ಮತ್ತು ಬಿಜೆಪಿ ನಾಯಕರನ್ನ ಕಳಿಸಿದ್ದಾರೆ ಈಗ ಪೊಲೀಸ್ ರಿಂಗು. ಇಬ್ಬರ ಮಧ್ಯೆ ನಿಂತಿದೆ ಈಗ CISF ಪಡೆ. ಅಲ್ಲಿ ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಜೆಡಿಎಸ್ ಬಿಜೆಪಿಯ ಕಾರ್ಯಕ್ರಮ, ಅದರಲ್ಲಿ ದೇವೇಗೌಡರು ಕೂಡ ಬಂದಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾರೆ. ಅಲ್ಲಿ ಒಂದು ಪ್ರಚಾರದ ಸಭೆ, ಇತ್ತ ಕಡೆ ಕಾಂಗ್ರೆಸ್ನ ಒಂದು ಪ್ರಚಾರದ ಸಭೆ. ಎರಡರ ಮಧ್ಯೆ ಈಗ ಪಾಪ ಪೊಲೀಸರು ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡು ನಿಂತಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅಂತ ಹೇಳಿ. ಒಂದ್ ಕಡೆ ಕಾಂಗ್ರೆಸ್ನ ಪ್ರಚಾರ ಕಾರ್ಯಕ್ರಮ, ಇನ್ನೊಂದು ಕಡೆ ಬಿಜೆಪಿಯ ಪ್ರಚಾರ ಕಾರ್ಯಕ್ರಮ. ಒಂದೇ ಟೈಮ್ನಲ್ಲಿ ಒಂದೇ ಜಾಗದಲ್ಲಿ ಯಾಕೆ ಪರ್ಮಿಷನ್ ಕೊಟ್ಟರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಗಳು ಕೇಳಿ ಬಂದವು. ಆದರೆ ಒಂದು ಕಾರ್ಯಕ್ರಮಕ್ಕೆ 12 ಗಂಟೆ ತನಕ ಮಾತ್ರ ಅವಕಾಶ ಆಯಿತು. ಬಟ್ 12 ಗಂಟೆ ಮೀರಿಯೂ ಕೂಡ ಅವರು ಕಾರ್ಯಕ್ರಮವನ್ನು ಮುಂದುವರಿಸಿದ್ರು ಅನ್ನುವಂಥದ್ದು ಒಂದು ಆರೋಪ. ಬಟ್ ಅದು ಯಾರಿಗೆ ಪರ್ಮಿಷನ್ ಎಷ್ಟೊತ್ತಿಗೆ ಕೊಟ್ಟಿದ್ರು, ಯಾಕೆ ಒಂದೇ ಜಾಗದಲ್ಲಿ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ನಾವು ನಿರೀಕ್ಷಿಸ್ತಾ ಇದ್ದೀವಿ. ನೇಹಾ ತಂದೆ ನಿರಂಜನ್ಗೆ ವೆರಿ ಸಾರಿ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ. ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. HK ಪಾಟೀಲ್ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಫೋನ್ನಲ್ಲಿ ಅವ್ರ ಹತ್ರ ಮಾತಾಡಿದ್ದಾರೆ. ನಿರಂಜನ್ ಜೊತೆಗೆ ಫೋನಲ್ಲಿ ಮಾತಾಡಿರುವಂತಹ ಸಿದ್ದರಾಮಯ್ಯ ನೋಡಿ, ಆ ಒಂದು ಆಡಿಯೋ ಕೂಡ ನೀವು ಕೇಳಿಸ್ಕೋಬಹುದು. Sir, very sorry. Ali sir, thank you sir. ನೀವು ಪರವಾಗಿರ್ತೀವಿ. ಅದೇ ಸರ್. Ali sir. ಪರವಾಗಿರ್ತೀವಿ. Ali sir, thank you sir. Sir, very sorry. Ali sir, thank you sir. ನೀವು ಪರವಾಗಿರ್ತೀವಿ. ಅದೇ ಸರ್. Ali sir. ಪರವಾಗಿರ್ತೀವಿ. Ali sir, thank you sir. ಸರ್ ವೆರಿ ಸಾರಿ. ಇವತ್ತು ನಿರಂಜನ್ ಅವರ ಮನೆಗೆ HK ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಫೋನ್ನಲ್ಲಿ ಮಾತನಾಡಿದ್ದಾರೆ. ಅದಾದ ನಂತರ ನಿರಂಜನ್ ಅವರು ಮಾತನಾಡಿದ್ರು. ಮಾಹಿತಿ ಕೊರತೆಯಿಂದಾಗಿ ನಾನು ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಬಿಟ್ಟಿದ್ದೆ, ದುಃಖದಲ್ಲಿ ನಾನು ಮಾತನಾಡಿದ್ದೀನಿ, ನನ್ನನ್ನು ಎಲ್ಲರೂ ಕೂಡ ಕ್ಷಮಿಸಿ, ನಾನು ತಪ್ಪಾಗಿ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನೇಹಾ ತಂದೆ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಾರೆ. ನನ್ನ ಮಗಳ ಹತ್ಯೆ ಆದ ನಂತರ ನಾನು ಭಾಳ ದುಃಖ ಸ್ಥಿತಿ ಒಳಗಿದ್ದೆ. ಕೆಲವೊಂದು ಸರ್ಕಾರ ಮಟ್ಟಕ್ಕೆ ನಮ್ಮ ಪಕ್ಷದವರೇ, ನಾನು ಎಂಥವ್ರೆ ಅಂತ ಹೆಸರು ತೊಳಂಗಿಲ್ಲ, ಎಲ್ಲರೂ ಕೂಡ ಆ ಒಂದು ಘಟನೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸರ್ಕಾರಕ್ಕೆ ತಿಳಿಸಿದ್ದು ಈಗ ನಮಗೆಲ್ಲ ಮಾಹಿತಿಗಳನ್ನು ಬಂದು, ಅದಕ್ಕೆ ಸರ್ಕಾರ ಇಮಿಡಿಯೇಟ್ಲಿ ಸ್ಪಂದಿಸಿ, ಎಲ್ಲರೂ ಕೂಡ ಸ್ಪಂದಿಸಿ ಅದನ್ನು ಆದೇಶ ಮಾಡಿ ಹೇಳಬೇಕು ಅನ್ನೋ ಇಚ್ಛೆ ಅವ್ರಿಗಿತ್ತು. ನನಗದು ಮಾಹಿತಿ ಕೊರತೆ ಇತ್ತು. ಏನು ಮಾಡತ್ತಾರ, ಏನೂ ಮಾಡವಲ್ರಂತ ನನಗೆ ಅಸಮಾಧಾನದಿಂದ ನಾನು ಸರ್ಕಾರದ ವಿರುದ್ಧ ಕೂಡ ಹೇಳಿದ್ದು ಕರೆ. ಮತ್ತು ನನ್ನವರೇ ಅದೇ ನನಗೆ ಕೈ ಹಿಡಿದಿಲ್ಲ ಅಂತ ನನಗೆ ಭಾಳ ಭಯ ಆಗಿತ್ತು. ನನ್ನ ಕೊಟ್ಟು ಯಾರು ನಿಂತಿಲ್ಲ ಅಂತೇಳಿ ಅವರೆಲ್ಲ ತಮ್ಮ ಇಚ್ಛಾ ಪ್ರಕಾರ ವ್ಯಕ್ತಪಡಿಸಿ ಅದನ್ನು ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಒತ್ತಾಯ ತೊಗೊಂಡು ಬಂದು ನನ್ನ ಬೆನ್ನಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಇವತ್ತು ಕಾನೂನು ಸಚಿವರು ನನ್ನ ಮನೆಗೆ ಬಂದು ಸಂತಾನ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೂ ನನ್ನ ಫೋನ್ ಮುಖಾಂತರ ಮಾತಾಡಿಸಿದ್ದಾರೆ. ಮತ್ತು ಅವರು ಕೂಡ ಈಗ ಈ ಕಡೆ ಹುಬ್ಬಳ್ಳಿ ಕಾರ್ಯಕ್ರಮ ಬಂದರೆ ನಾನು ಖಂಡಿತ ನಮ್ಮ ಮನೆಗೂ ಕೂಡ ನಾನು ಸಂತಾನ ಹೇಳಕ್ಕೆ ಬರ್ತೇನೆ ಅಂತ ಕೂಡ ಈಗ ತಾನೇ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಅವರು ಕೂಡ ಮೊನ್ನೆ ಮಾಹಿತಿ ಬಂದಿದೆ, ಅವರು ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ಏನಾದರೂ ತಪ್ಪು ಮಾತಾಡಿದ್ದಾಗಿದ್ದರೆ ನನ್ನ ಕ್ಷಮೆ ಇರಬೇಕು, ಯಾರೂ ಕೂಡ ಅನ್ಯತಾ ಭಾವಿಸ್ಬಾರ್ದು. ನನ್ನ ದುಃಖದಾಗಿದ್ದಾಗ ನಾನು ಮಾತಾಡೀನಿ ಮತ್ತು ಸರ್ಕಾರ ವಿರುದ್ಧ ಮಾತಾಡೀನಿ, ದಯಮಾಡಿ ಕ್ಷಮೆ ಇರಲಿ. ನನ್ನ ಮಗಳ ಹತ್ಯೆ ಆದ ನಂತರ ನಾನು ಭಾಳ